ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಮೀರೈಸ್ ಫೌಂಡೇಶನ್ ವತಿಯಿಂದ 3 ದಿನಗಳ ಡ್ರೋನ್ ಕ್ವೆಸ್ಟ್ 2025 ಬೂಟ್ ಕ್ಯಾಂಪ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಮಂಗಳವಾರ ಹಮ್ಮಿಕೊಂಡಿದ್ದ ಮೊದಲ ದಿನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಬಗ್ಗೆ ಮೀರೈಸ್ ಫೌಂಡೇಶನ್ನ ಸಿಇಒ ಮತ್ತು ಡೀನ್ ಡಾ ಗೀತಾ ಕಿರಣ್ ಮಾತನಾಡಿ, ಇಂಜಿನಿಯರಿಂಗ್ಗೆ ಜ್ಞಾನದ ಜೊತೆಗೆ ಪ್ರಾಯೋಗಿಕ ಅನುಭವದ ಅಗತ್ಯವಿದ್ದು, ವಿದ್ಯಾರ್ಥಿಗಳು ವೃತ್ತಿ ಜೀವನಕ್ಕೆ ಪ್ರಾಯೋಗಿಕ ಕೌಶಲ್ಯಗಳ ಪ್ರಾಮುಖ್ಯತೆ ನೀಡಬೇಕು ಎಂದರು. ಇಂದು ವಿದ್ಯಾರ್ಥಿಗಳನ್ನು ತಂಡಗಳಾಗಿ ವಿಂಗಡಿಸಿ ಡ್ರೋನ್ ತಂತ್ರಜ್ಞಾನದ ಬಗ್ಗೆ ಪರಿಚಯಿಸಿದ್ದು, ಪ್ರತಿ ತಂಡಗಳು ಇದರಲ್ಲಿ ಭಾಗವಹಿಸಿ ಸೋಲ್ಡರಿಂಗ್ ಮತ್ತು ಡ್ರೋನ್ ಜೋಡಣೆಯನ್ನು ಕಲಿತರು ಎಂದು ಮಾಹಿತಿ ನೀಡಿದರು. ಈಗ ಮತ್ತೊಂದು ಕಾರ್ಯಾಗಾರ ನಡೀತಾ ಇದೆ ಮೀರೈಸ್ ಫೌಂಡೇಶನ್ ವತಿಯಿಂದ ಡ್ರೋನ್ ಕ್ವೆಸ್ಟ್ 2K25 ಅಂತ ಹೇಳಿ. ಇದಕ್ಕೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ PUC ಇವಾಗ ಕಂಪ್ಲೀಟ್ ಮಾಡಿದಾರಲ್ಲ ಸ್ಟೂಡೆಂಟ್ಸು, ಯಾರು ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇದ್ದಾರೆ ಅವ್ರಿಗೋಸ್ಕರ ಮಾಡಿರೋ ಅಂಥದ್ದು. ಉದ್ದೇಶ ಇಷ್ಟೇ, ಮಕ್ಕಳು ಇವಾಗಷ್ಟೇ ಮುಗಿಸಿದ್ದಾರೆ PUCನ, ಫ್ರೀ ಆಗಿರ್ತಾರೆ ಮನೆಯಲ್ಲಿ. ಹಾಗೆ ಬಟ್ ಅವ್ರು ಇಂಜಿನಿಯರಿಂಗ್ ಎಂಟ್ರ್ ಆಗ್ತಿದ್ದಾರೆ ಅಂದರೆ ಮತ್ತೆ ಈ PUC ಮೈಂಡ್ಸೆಟ್ಟಲ್ಲಿ ಬರೀ ಮಾರ್ಕ್ಸ್ ತೆಗಿಯೋದು ಮಾಡೋದು ಇದರಲ್ಲೇ ಇರಬಾರ್ದು. ಅವ್ರಿಗೆ ಇಂಜಿನಿಯರಿಂಗ್ ಅಂದರೆ ಇಟ್ಸ್ ಆಲ್ ಅಬೌಟ್ ಹ್ಯಾಂಡ್ಸ್ ಆನ್ ಸೆಷನ್, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗಬೇಕು. ಬರೀ ಥಿಯರಿ ಓದ್ಕೊಂಡು ಮಗಪ್ ಮಾಡಿ ಆನ್ಸರ್ ಬರೆಯೋದಲ್ಲ, ಅದ್ರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿ ಈ ಡ್ರೋನ್ ಇವೆಂಟ್ ಮಾಡ್ತಾ ಇದ್ದೀವಿ. ಈ 3 ದಿನದ ಕಾರ್ಯಾಗಾರದಲ್ಲಿ ನಾವು ಅವ್ರಿಗೆ ಕಂಪ್ಲೀಟ್ ಡ್ರೋನ್ ಕಾಂಪೊನೆಂಟ್ಸ್ ಏನೇನು ಬೇಕು ನಾವೇ ಕೊಟ್ಬಿಟ್ಟು ಅವ್ರಿಗೆ ಅದನ್ನು ಡ್ರೋನ್ನ ಹೇಗೆ ಡಿಸೈನ್ ಮಾಡೋದು, ಅಸೆಂಬ್ಲಿ ಮಾಡೋದು, ಹಾಗೆ ಅದ್ರ ಜೊತೆಗೆ ಕೋಡಿಂಗ್ ಇರ್ಬೋದು, ಫ್ಯಾಬ್ರಿಕೇಷನ್, ಟೆಸ್ಟಿಂಗ್, ಎಂಬೆಡೆಡ್ ಸಿಸ್ಟಮ್ಸ್. ಬಹುಶಃ ಡಾಕ್ಟರ್ ಗೀತಾ ಕಿರಣ್ ಅವರ ಒಂದು ಮುಂದಾಲೋಚನೆಯಲ್ಲಿ ಇಂಥ ಒಂದು ಹೊಸ ಕಾರ್ಯಕ್ರಮಗಳನ್ನು ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ ಮಾಡಿಕೊಡುತ್ತಾರೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸ್ತೀವಿ. ಇದು ನಿಮಗೆ ಸಣ್ಣದಾಗಿ ಕಾಣ್ಬೋದು, ಆದರೆ ಮುಂದಿನ ಭವಿಷ್ಯಕ್ಕೆ ಇದೊಂದು ನಾಂದಿಯಾಗಿದೆ, ಒಂದು ಬೆಳಕನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಶಿರ್ಸಿಯಿಂದ, ತುಮಕೂರಿಂದ, ಎಲ್ಲ ಕಡೆಯಿಂದ ಬಂದಿದ್ದೀವಿ. ನಮ್ಮ ಕಾಲೇಜಿನ ಒಂದು ಇತಿಹಾಸವನ್ನು ತಾವು ಈ ಸಂದರ್ಭದಲ್ಲಿ ತಿಳಿಯಬೇಕು. ಇದು 60 ವರ್ಷಕ್ಕೂ ಹೆಚ್ಚು ಕಾಲ ಈ ಕಾಲೇಜನ್ನು ನಾವು ನಡೆಸ್ಕೊಂಡು ಬಂದಿದ್ದೀವಿ. 35,000 ಇಂಜಿನಿಯರ್ಗಳನ್ನು ನಾವು ಈ ಕಾಲೇಜಿನಿಂದ ಪ್ರಪಂಚದ ಎಲ್ಲ ಮೂಲಗಳಿದ್ದಾರೆ. ಅದೇನೇ ಇರಲಿ, ನೀವೆಲ್ಲ ಇಲ್ಲಿ ಬಂದಿರೋರು ನಿಮ್ಮ ಮೊದಲನೇ ಕರ್ತವ್ಯ ಕಲಿಕೆ. ನಿಮ್ಮಲ್ಲಿ ಉತ್ಸಾಹ ಇರಬೇಕು, ಸಾಧನೆ ಮಾಡತಕ್ಕಂಥ ಒಂದು ಬದ್ಧತೆ ಇರಬೇಕು. ಆ ಒಂದು ಚಿತ್ರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಒಂದು ಜೀವನವನ್ನು ಸುಖಮಯವಾಗಿ ಬೆಳೀಲಿಕ್ಕೆ, ಒಂದು ದೇಶದ ಪ್ರಗತಿಗೆ ನಾಂದಿ ಆಗಲಿಕ್ಕೆ ಭಾಳಷ್ಟು ಕೆಲಸವನ್ನು ಮಾಡ್ತಾ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಗೀತಾ ಕಿರಣ್ ಅವರು ಇಡೀ ರಾಜ್ಯದ ಮೂಲೆ ಮೂಲೆಗೆ ತಲುಪಲಿ, ಮಕ್ಕಳಿಗೆ ಏನಾದರೂ ಹೆಲ್ಪ್ ಆಗಲಿ, ಮುಂದಿನ ದಿವಸಗಳಲ್ಲಿ ಅವರು ತಾಂತ್ರಿಕ ವಿದ್ಯಾಭ್ಯಾಸದ ಮೂಲಕ ದೇಶದ ಪ್ರಗತಿಗೆ ಮತ್ತು ಈ ರಾಜ್ಯದ ಏಳಿಗೆಗೆ ದುಡಿಲಿ ಅನ್ನೋ ಒಂದು ಮನಸ್ಸನ್ನು ಇಟ್ಕೊಂಡು ನಿಮಗೆ ಇಂತಹ ಒಂದು ಟ್ರೈನಿಂಗ್ ಸ್ಕಿಲ್ ಅನ್ನು ತುಂಬ್ತಾ ಇದೆ. ಈ ವೇಳೆ ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಆರ್ ಟಿ ದ್ಯಾವೇಗೌಡರು, ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ, ಪ್ರಾಂಶುಪಾಲ ಡಾ ಎ ಜೆ ಕೃಷ್ಣಯ್ಯ ಮತ್ತು ನಿರ್ದೇಶಕ ಎಸ್ ಪ್ರದೀಪ್ ಸೇರಿದಂತೆ ಇತರರು ಹಾಜರಿದ್ದರು.